ಮಂಗಳೂರಿನಲ್ಲಿ ಮುಸ್ಲಿಂ ಯುವಕನೊಂದಿಗೆ ಹಿಂದೂ ಯುವತಿ ಪರಾರಿಯಾಗಿದ್ದಾಳೆ. ಮಂಗಳೂರಿನಿಂದ ಎಸ್ಕೇಪ್ ಆದಂತವರು ಕೇರಳದಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ. ಮಗಳ ಸುದ್ದಿ ಕೇಳಿ ವಿದೇಶದಿಂದ ತಂದೆ ಬಂದಿದ್ದಾರೆ. ಸೂರತ್ಕಲ್ನಲ್ಲಿ ಓದ್ತಾ ಇದ್ದ ಕಾಸರಗೋಡು ಮೂಲದ ವೈಶಾಲಿ ಫೆಬ್ರವರಿ 9ರಂದು ಮೊಹಮ್ಮದ್ ಮಿದ್ಲಾಜ್ ಜೊತೆ ಎಸ್ಕೇಪ್ ಆಗಿರ್ತಾಳೆ. ಮಗಳು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂತ ಪೋಷಕರು ಗಾಬರಿಗೊಳ್ತಾರೆ. ಹಾಗಾಗಿ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ಯುವತಿಯನ್ನ ಸಂಪರ್ಕ ಮಾಡಿದಾಗ ಯಾವಾಗ ಕಂಪ್ಲೇಂಟ್ ದಾಖಲಾಗುತ್ತೋ, ಕಂಪ್ಲೇಂಟ್ ದಾಖಲಾದ ನಂತರ ಆ ಯುವತಿಯ ಹುಡುಕಾಟಕ್ಕೆ ಪೊಲೀಸರು ಮುಂದಾಗ್ತಾರೆ. ಆಗ ಯುವತಿಯನ್ನ ಸಂಪರ್ಕ ಮಾಡ್ತಾರೆ. ಕೇರಳಕ್ಕೆ ಹೋಗಿ ಮದುವೆ ಆಗಿರೋ ವಿಚಾರ ಬಯಲಾಗತ್ತೆ. ವಯನಾಡು ಪೊಲೀಸ್ ಠಾಣೆಗೆ ಹೋಗಿದ್ದಂತಹ ಪೋಷಕರು ಮಗಳ ಜೊತೆ ಸರಿಯಾಗಿ ಮಾತನಾಡಲು ಬಿಟ್ಟಿಲ್ಲ ಅಂತ ಆರೋಪ ಕೂಡ ಮಾಡಿದ್ದಾರೆ. ಯುವತಿಯ ತಂದೆ ವಿಶ್ವನಾಥ್ ಹಾಗೂ ತಾಯಿ ಲತಾ ಆರೋಪ ಮಾಡ್ತಿದ್ದಾರೆ. ಪೊಲೀಸರ ಎದುರೇ ಮಗಳು ನಮ್ಮ ಜೊತೆ ಬರೋದಾಗಿ ಹೇಳಿದ್ಲು, ಆದರೆ ಪೊಲೀಸರು ಬಿಡಲಿಲ್ಲ ಅಂತ ಪೋಷಕರು ಆರೋಪ ಮಾಡ್ತಿದ್ದಾರೆ. ಬ್ರೈನ್ ವಾಶ್, ಬ್ಲ್ಯಾಕ್ ಮೇಲ್ ಮಾಡಿ ಮಗಳನ್ನ ಕರೆದುಕೊಂಡು ಹೋಗಿದ್ದಾರೆ. ಇದರ ಹಿಂದೆ ಷಡ್ಯಂತ್ರ ಇದೆ, ಯಾರೋ ಇದನ್ನ ಮಾಡಿಸ್ತಿದ್ದಾರೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮುಂದೆ ಯುವತಿಯ ಪೋಷಕರು ಕಣ್ಣೀರು ಹಾಕಿದ್ದಾರೆ. ಎಸ್, ಕರ್ನಾಟಕದ ಗಡಿ ಭಾಗ, ಕೇರಳದ ಪಕ್ಕದ ಜಾಗ ಏನಿದೆ, ಅಲ್ಲಿಂದ ಮಂಗಳೂರಿಗೆ ಶಿಕ್ಷಣಕ್ಕಾಗಿ ಬರ್ತಿದ್ದಂಥ ಒಬ್ಬ ಯುವತಿಯನ್ನು ಮುಸ್ಲಿಂ ಯುವಕ ಒಬ್ಬ ಅಪಹರಿಸಿದ್ದಾನೆ ಅನ್ನುವಂಥದ್ದು ಅಥವಾ ಮಗದೊಂದು ಅನ್ನುವಂಥ ಚರ್ಚೆಗಳ ಅಡಿಯಲ್ಲಿ ಬೇರೆ ಬೇರೆ ರೀತಿಯ ಕಾರಣಗಳಿಗಾಗಿ ಇದು ಲವ್ ಜಿಹಾದ್ ಅನ್ನುವಂಥ ಸಂಘಟನೆಗಳ ಆರೋಪಗಳು ಕೂಡ ಇರುವಂಥದ್ದು. ಹಾಗಾಗಿ ಆ ತಾಯಿ, ಅಂದರೆ ಆ ಮಗಳ ತಾಯಿ ಈಗ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತನಾಡ್ತೀನಿ. ಮೇಡಮ್, ಈಗ ಯಾವಾಗ ನಿಮ್ಮ ಮಗಳು ನಾಪತ್ತೆ ಆಗಿರುವಂಥದ್ದು ಮತ್ತು ನಿಮಗೆ ಯಾವಾಗ? ನಮಗೆ ಶನಿವಾರ ಸಂಜೆ ಗೊತ್ತಾದದ್ದು, ವಾಟ್ಸಪ್ನಲ್ಲಿ ಬಂದಾಗ. ಅವಾಗ ಇಲ್ಲೇ ಇದ್ದಲ್ಲ ಅವಳು. ನಾನು ಫೋನ್ ಮಾಡಿದಾಗ ಮತ್ತೆ ಅವಳು ಫೋನ್ ಸ್ವಿಚ್ ಮಾಡಿದಳು. ಅದರ ನಂತರ ಅವಳು ಇಲ್ಲಿ ನಾಪತ್ತೆ ಆದಳು ಅಂತ ಗೊತ್ತಾಯಿತು. ನಿಮಗೆ ಗೊತ್ತಾದ ತಕ್ಷಣ ನೀವೇನು ಮಾಡಿ? ನಾವು ಗೊತ್ತಾದ ತಕ್ಷಣ ಅವಳಿಗೆ ಗೊತ್ತಾಯಿತು, ನಮಗೆ ಗೊತ್ತಾಯಿತು ಅಂತ. ಮತ್ತೆ ನಾವು ಮರುದಿವಸ ಹುಡುಕಿಕೊಂಡು ಬರುವಾಗ ಅವಳು ಇಲ್ಲಿ ಇರಲಿಲ್ಲ. ಮತ್ತೆ ನಾವು ಇಲ್ಲಿ ಸುರತ್ಕಲ್ ಪೊಲೀಸಿನಲ್ಲಿ ಕಂಪ್ಲೇಂಟ್ ಕೊಟ್ಟೆವು. ಅಲ್ಲಿಂದ ನಾವೆಲ್ಲ ಅವರೊಟ್ಟಿಗೆ ಹುಡುಕಲು ವಯನಾಡಿಗೆ ಹೋದೆವು. ಅಲ್ಲಿ ಅವರು ಹುಡುಕಿದ್ರು. ನಮಗೆ ಸಿಕ್ಕಿದ್ದು ಮಾತ್ರ ರಾತ್ರಿ ತೋರಿಸಿದ್ದವರು. ಒಂದು 5 ಮಿನಿಟ್ ಟೈಮು. ನಮ್ಮನ್ನು ಸರಿಯಾಗಿ ಅಲ್ಲಿಯೇ ಪೊಲೀಸರು ಮಾತಾಡಲಿಕ್ಕೆ ಬಿಡಲಿಲ್ಲ. ಮಗಳು ನಿಮ್ಮ ಜೊತೆ ಬರ್ಲಿಕ್ಕೆ ರೆಡಿ ಇದ್ದಲ್ಲ ನಮ್ಮೊಟ್ಟಿಗೆ ಬರಲಿಕ್ಕೆ. ಅವಳು ಎಲ್ಲ ಬರೆದೆಲ್ಲ ಕೊಟ್ಟಲ್ಲ ನಾನು ಇವರೊಟ್ಟಿಗೆ ಹೋಗುವುದಂತ. ಮತ್ತೆ ಅವರು ಹೇಳಿದ್ರು, ನಿಮ್ಮಲ್ಲಿ ಮಾತ್ರ ಅಲ್ಲ ಅವನಲ್ಲಿ ಕೂಡ ಮಾತಾಡಬೇಕು ಅಂತ. ಅವನಲ್ಲಿ ಮಾತಾಡಿ ಬಂದ ನಂತರ ಅವರು ಚೇಂಜ್ ಆದಳು. ಅವಳು ಹೇಳಿದ್ರು, ಅಮ್ಮ ನೀವು ಇವತ್ತು ಹೋಗಿ ನಾನು ನಾಳೆ ಬರ್ತೇನೆ ಅಂತ. ನನಗೆ ಹಾಗೇನಿಲ್ಲಮ್ಮ ಅಂತ ಹೇಳಿದ್ದಳು ಅವಳು. ನಮಗೆ ಕೊಡಲಿಲ್ಲ ಅವರು ಟೈಮ್ ಕೊಡಲಿಲ್ಲ ಅವರು ಮಾತಾಡಲಿಕ್ಕೆ. ಅಲ್ಲಿಯ ಪೊಲೀಸರು ಅವರಿಗೆ ಮಾತ್ರ ಅವರ ಸಂಘಟನೆಯವರನ್ನೆಲ್ಲ ಒಳಗೆ ಕೊಂಡೋದ್ರು. ಅವರು ಹೊರಗಿಟ್ಟು ನಮ್ಮನ್ನು ಒಂದು 5 ನಿಮಿಷ ಮಾತಾಡಿ ಹೊರಗೆ ಸ್ಟೇಷನ್ ಹೊರಗೆ ಅಂಗಳದಲ್ಲಿ ಕೂಡ ಬಿಡಲಿಲ್ಲ. ನಮ್ಮನ್ನು ಮಾರ್ಗದ ಸೈಡ್ನಲ್ಲಿ ಮಾತಾಡಲಿಕ್ಕೆ ಬಿಡಲಿಲ್ಲ. ಹೋಗಿ ಅಂತ ನಮ್ಮನ್ನು ಅಲ್ಲಿಂದ ಓಡಿಸಿದ್ರು. ಹೇಗೆ ಅವನ ಜೊತೆ ಹೋಗ್ಲಿಕ್ಕೆ ಕಾರಣ ಗೊತ್ತಿಲ್ಲ. ಇದರ ಹಿಂದೆ ಮುಸ್ಲಿಮರ ಏನೋ ಷಡ್ಯಂತರ ಇದೆ. ಅವರು ಏನೋ ಮೋಸ ಮಾಡಿಕೊಂಡು ಹೋಗಿದ್ದಾರೆ ಅಂತ ನನ್ನ ಅನಿಸಿಕೆ. ಹುಡುಗ ಎಲ್ಲಿಯವನಂತೆ ಇಲ್ಲ, ಗೊತ್ತಿಲ್ಲ. ವಯನಾಡಿನವನಂತ ಈಗ ಗೊತ್ತಾಯಿತು. ಹೇಗೆ ಪರಿಚಯ? ಇಲ್ಲಿ ಅವನು ಅಟ್ಟಾಸ್ ಜ್ಯುವೆಲ್ಲರಿಯಲ್ಲಿ ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ದಾನೆ ಅಂತ ಮತ್ತೆ ನಮಗೆ ಮಂಗಳೂರು ಸುರತ್ಕಲ್ನಲ್ಲಿ ಮತ್ತೆ ಗೊತ್ತಾಯಿತು. ನಿಮ್ಮ ಮಗಳು ನೋಡ್ತಾ ಇದ್ರೆ ಅವಳಿಗೆ ಏನು? ಅವಳಲ್ಲಿ ಹೇಳುದು, ನಮ್ಮ ಮನೆಗೆ ತಿರುಗಿ ಬಾ ಮಗಲ್ಲಿ, ನೀವಿಲ್ಲದೆ ನನಗೆ ಇಲ್ಲಿ ಬದುಕಲಿಕ್ಕೆ ಆಗುದಿಲ್ಲ ಅಂತ. ಬರ್ತಾರೆ ಅಂತ ಗ್ಯಾರಂಟಿ ಉಂಟು. ಅವಳು ಬರುವಳು. ನಾಳೆ ಬರ್ತೇನೆ ಅಂತ ಹೇಳಿದಲ್ಲ ಅವಳು ನಮ್ಮಲ್ಲಿ. ನೀವತ್ತು ಹೋಗಿ ನಾಳೆ ಬರ್ತೇನೆ ಅಂತ. ಅವಳು ಬರ್ತಾಳೆ ಅಂತ ನಮಗೆ ನಂಬಿಕೆ ಉಂಟು. ಸರಿಗ ನಿಮ್ಮ ಮಗಳು ಮತ್ತೆ ಈಗ ಅಂದರೆ ಅವನ ಜೊತೆ ಈಗ ಅಲ್ಲಿ ಹೋಗಿರುವಂಥದ್ದು ಮತ್ತೆ ಏನಾದರೂ ಸಂಪರ್ಕಕ್ಕೆ ಸಿಕ್ಕಿದೆ? ಇಲ್ಲ, ಏನು ಸಂಪರ್ಕ ಸಿಗಲಿಲ್ಲ. ಏನು ಸಿಗಲಿಲ್ಲ. ನೆಟ್ಟು ಸಹ ಇಲ್ಲ. ನೆಟ್ಟು ಸಹ ಬಂದು ನೋಡಿದ್ದೇನೆ. ಮೆಸೇಜ್ ಮಾಡಿ ಮೆಸೇಜ್ ನೋಡೋದಿಲ್ಲ. ಸ್ವಿಚ್ ಆಫ್ ಆಗಿದೆ. ಈಗ ವಯನಾಡು ಪೊಲೀಸರು ಯಾಕೆ ನಿಮ್ಮ ಪರವಾಗಿ ಇದು ಮಾಡಲಿಲ್ಲ? ಪರವಾಗಿ ನಮಗೆ ಅಲ್ಲಿ ಯಾರು ಸಪೋರ್ಟ್ ಇಲ್ಲ. ಅಲ್ಲಿ ಅವರಿಗೆ ಸಪೋರ್ಟ್ ಇರೋದು. ಜಾಸ್ತಿ ಮಾತಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಇದಿಷ್ಟು ತಾಯಿ ಮತ್ತು ತಂದೆಯ ಮಾತು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.